ಮೈಸೂರಿನ ಅರಸರು 52 ದಿನಗಳ ಕಾಲ ಎಸ್ ಅರಮನೆ ಬಿಟ್ಕೊಡ್ತಾರೆ. ಸಮ್ ಅನ್ನೋನ್ ಅನ್ಸೀನ್ ಪ್ಲೇಸಸ್ ಲೈಕ್ ಅವರ ಲೈಬ್ರರಿ ಇರಬಹುದು, ನಿಜ, ಈ ಎಲ್ಲಕ್ಕೂ ನಿಜ, ಆಕ್ಸೆಸ್ ನಮಗೆ exactly. ಸಿಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ? ಇಲ್ಲ, ನಾನು ಮೈಸೂರು ಮಹಾರಾಜರ ಬಗ್ಗೆ ನಿಜವಾಗ್ಲೂ ಹೇಳಲೇಬೇಕು. ನಾನು ದೊಡ್ಡ ಫ್ಯಾನು. ನನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನದ ಕಥೆಗಳನ್ನ ಕೇಳಿ 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 ನಾನು ನಿಮ್ಮ ಜೀವನದ ಆದರ್ಶ ವ್ಯಕ್ತಿಗಳು, ರೋಲ್ ಮಾಡೆಲ್ಸ್ ಯಾರು ಅಂತ ಹೇಳಿದ್ರೆ ದಾರಾ ಬೇಂದ್ರೆ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಲಿಸ್ಟಲ್ಲಿ ಆ ಥರ ಇದೆ. ನನ್ನ ತಾತ ಮುತ್ತಾತ ಅವ್ರ ಮುತ್ತಾತ ಯಾರ್ಯಾರಿಗೂ ಊಟ ಹಾಕಿದಾರೋ ಅವ್ರು ನಮಗೆ ಗೊತ್ತಿರಲ್ಲ, ಎಷ್ಟೋ ತಲೆಮಾರಿಗೆ. ಅವ್ರೊಂಥರ ದೇವ್ರ ಸಮಾನಾನೆ. ಇವತ್ತಿಗೂ ನನಗೆ ಯದುವೀರ್ ಅವ್ರ ಎದುರಿಗೆ ಸಿಕ್ಕಿದ್ರೆ ನಾನು ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಅಯ್ಯೋ ಬೇಡ ಬೇಡ ಅಂತಾರೆ. ನಾನು ಹೇಳೋದು ನಿಮಗೆ ಅಂತಲ್ಲ, ಅದು ನಿಮ್ಮೊಳಗಿರುವ ಆ ಮಹಾರಾಜರ ಮನೆತನದಿಂದ ನೀವು ಬಂದಿರೋಂಥ ಒಂದು ಆತ್ಮ ಇದೆಯಲ್ಲ, ಅದಕ್ಕೆ ನಾನು ಮರ್ಯಾದೆ ಕೊಡಲೇಬೇಕು. ಎಷ್ಟೋ ತಲೆಮಾರಿಗೆ ನೀವು ಊಟ ಹಾಕಿರ್ತೀರ. ಸೊ ಅದು ನಾನು ಕೊಡೋವಂಥ ಗೌರವ. ಆಮೇಲೆ ನಾನು ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡ್ತೀನಿ. ನನಗೆ ಅಷ್ಟು ಪ್ರೀತಿ ಮಹಾರಾಜರ ಮನೆತನ ಅಂತ ಹೇಳಿದ್ರೆ. ಅವರು ಶ್ರೀಕಂಠದತ್ತ ಒಡೆಯರ್ ಅವರು ನನಗೆ ಭೇಟಿ ಮಾಡಿದಾಗ ಅವ್ರ ಅರಮನೆಯಲ್ಲಿ ಎಷ್ಟು ಸಿಂಪಲ್ ವ್ಯಕ್ತಿ ಅಂದರೆ ಸುಮ್ಮನೆ ಕೂತಿರೋರು. ನಾವು ಮಾತಾಡ್ತಾ ಇದ್ರೆ ಅವರೆಲ್ಲ ಕೇಳಿಸ್ಕೊಳ್ಳೋರು. ಏನು ಮಾಡ್ತಿದ್ಯಾ, ಯಾಕೆ ಮಾಡಬೇಕಿದು, ನೀ ಫಿಲಮ್ ಇಂಡಸ್ಟ್ರಿಲಿ ಇದೆಯಲ್ಲಮ್ಮ, ಡೈರೆಕ್ಷನ್ ಮಾಡ್ತೀಯಾ ಅಂತೆಲ್ಲ. ನಿಜವಾಗ್ಲೂ ಅವ್ರ ಹತ್ರ ನನ್ನ ಫಿಲಮ್ಗೆ ಅವರು ಬಿಟ್ಕೊಟ್ಟಿದ್ದಷ್ಟೇ ಅಲ್ಲ ಅರಮನೆದು, ನಂಗೆ ಅಸ್ಟ್ರಾಲಜಿ ಬಗ್ಗೆ ಇಂಟ್ರೆಸ್ಟ್ ಬರ್ಸಿದಂಥ ವ್ಯಕ್ತಿ ಅವರು. ನನಗಿದೆಲ್ಲ ರಿಂಗ್ಸ್ ಎಲ್ಲ ನಾ ಹಾಕ್ಕೋಬೇಕು ಅಂದಾಗ ಮಹಾರಾಜರ ಮನೆತನದವರು ದೇವಾನು ದೇವತೆಗಳೆಲ್ಲರನ್ನೇ ಹಾಕೊಳ್ತಾ ಇದ್ದಾಗ ಸಾಮಾನ್ಯ ಮನುಷ್ಯರು ಕೂಡ ಯಾಕೆ ಇದಕ್ಕೆಲ್ಲ ಬೆಲೆ ಕೊಡಬೇಕು ಅಂತ ಅನ್ನೋದು ಒಂದು ಇಂಟ್ರೆಸ್ಟ್ನ ಬರ್ಸಿಸಿದ್ರು. ಸೊ ಹಾಗಾಗಿ ನಾನು ಅಸ್ಟ್ರಾಲಜಿನೂ ಕಲಿಬೇಕು ಅನ್ನೋದು ಒಂದು ನನಗೆ ಮೋಟಿವೇಶನ್ನು ಸಿಕ್ತು. ಮತ್ತು ನಾ ಶೂಟಿಂಗ್ ಮಾಡಬೇಕಾದ್ರೆ ನೀವು ಹೇಳ್ದಂಗೆ ತುಂಬ ಪರ್ಸ್ನಲ್ ಆ್ಯಕ್ಸಸ್ ಎಲ್ಲ ಕೊಡ್ತಿರ್ಲಿಲ್ಲ. ಬಟ್ ನನಗದು ಬೇಕಾಗಿತ್ತು. ಸುಮ್ಮನೆ ಹೊರಗಡೆಯಿಂದ ಶೂಟ್ ಮಾಡಿ ಅದೆಲ್ಲ ಅಲ್ಲ. ಪಾಪ ಅವ್ರು ಟೆರೆಸ್ ಮೇಲೂ ಕೂಡ ನನಗೆ ಲೈಟಿಂಗ್ ಆದಮೇಲೆ ಪ್ಯಾಲೇಸ್ ನಂಗೆ ಅದು ಬ್ಯಾಕ್ ಡ್ರಾಪಲ್ಲಿ ಸಿಗಬೇಕು ಅಂತ ಮೌನದಲ್ಲಿ ಹಾಡೊಂದು ಶೂಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಉಯ್ಯಾಲೆ ಎಲ್ಲ ಹಾಕ್ಬಿಟ್ಟು ಆ ಟೆರೆಸ್ ಮೇಲೆ ಅವಳು ಓಡ್ ಹೋದಾಗ ಅದು ಹಂಗೆ ಕಾಣಬೇಕು ಅಂತ ಅದೆಲ್ಲ ತೊಗೊಂಡಿದ್ದೆ, ಪರ್ಸ್ನಲ್ ಪರ್ಮಿಷನ್ ತೊಗೊಂಡು. ಆಮೇಲೆ ಆನೆಗಳನ್ನ ಕೊಟ್ಟರು ಶೂಟಿಂಗ್ಗೆ, ಕುದುರೆ ಕೊಟ್ಟರು. ಯಾಕೆಂದರೆ ಅದಕ್ಕೆಲ್ಲ ನಮಗೆ ಆ್ಯನಿಮಲ್ ಸರ್ಟಿಫಿಕೇಷನ್ನು ಸಾಕಿರೋರದ್ದೇ ಬೇಕಿತ್ತು. ನಾನೇನಿಲ್ಲ ಅಂದರೆ ಕೇರಳದಿಂದ ತರ್ಸೋಕ್ಕಾಗಲ್ಲ ಅಂತ ಅವ್ರನ್ನ ಪರ್ಮಿಷನ್ ಕೇಳಿಕೊಂಡು ತೊಗೊಂಡಿದ್ದದು. ಐ ಆಮ್ ವೆರಿ ಲಕ್ಕಿ ಫಾರ್ ದಟ್. ಅಂದರೆ ನಾ ಕಷ್ಟಪಡಕ್ಕೆ ರೆಡಿ ಅಂತಂದಾಗ ದೇವರು ನಮಗೆ ಯಾವ ರೀತಿ ನಾನು ಮಾಡೋಕ್ಕೆ ರೆಡಿಯಾಗಿ ಹೋಗ್ತೀನಿ, ಕಷ್ಟಪಟ್ಟರು ಜೀವನದಲ್ಲಿ ಕಷ್ಟ ಆದರೂ ನಾ ಮಾಡ್ತೀನಿ ಇಂದಾಗ ದೇವ್ರು ನಿನಗೆ ಎಲ್ಲ ರೀತಿಯೂ ಹೇಗೆ ಸಪೋರ್ಟ್ನ ತಂದು ಕೊಡ್ತಾರೆ ಅಂತ ಅನ್ನೋದಕ್ಕೆ. ಅಲ್ಲಿ ನಮಗೆ ನಮ್ರತೆ, ಜ್ಞಾನ, ಡೆಡಿಕೇಶನ್ ಎಲ್ಲವೂ ಬೇಕಾಗತ್ತೆ. ಅದಿದ್ದಾಗ ದೇವರು ಕೂಡ ನಮ್ಮನ್ನು ಕೈ ಹಿಡ್ದಂಗೆ ಎತ್ತಾರೆ. ಕೆಲವ್ದನ್ನ ಮತ್ತೆ ನಾವೇ ಬಯಸಿದ್ರು ಮಾಡೋಕ್ಕಾಗಲ್ಲ ಅಂತಾರಲ್ಲ. ಐ ಥಿಂಕ್ ಇದು ಒನ್ ಸಚ್ ಸಿನಿಮಾ. ಎಕ್ಸಾಕ್ಟ್ಲಿ. ನನಗೆ ಚಂದ್ರ ನಾನೇ ಇವಾಗ ತಿರ್ಗಾ ಹೋಗಿ ಮಾಡು ಅಂತ ಹೇಳಿದ್ರು ತುಂಬ ಕಷ್ಟ. ಆ ಕರ್ಟನ್ಗಳು ಮ್ಯಾಚ್ ಮಾಡ್ತಿದ್ದೆ, ಮತ್ತು ಆ ಬೆಡ್ ಅವಳದು ಮ್ಯಾಚ್ ಮಾಡ್ತಿದ್ದೆ. ಅವಳ ಕಾಸ್ಟ್ಯೂಮು, ಪ್ರೇಮ್ ಕಾಸ್ಟ್ಯೂಮ್ ಎಲ್ಲ ನೀವು ನೋಡಿ ನಾನು ಹೆಂಗೆ ಡಿಸೈನ್ ಮಾಡಿದ್ದೀನಿ ಅಂತ. ನಾನೇ ಹೋಗಿ ಅಲ್ಲಿ ಶಿವಾಜಿನಗರಿಂದ ತೊಗೊಂಬರ್ತಿದ್ದೆ. ಯಾಕೆಂದರೆ ಕಾಸ್ಟು ಜಾಸ್ತಿ ಆಗಬಾರ್ದು, ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು ಅಂತ. ಅವಳು ಒಂದೊಂದು ಹಾಡಲ್ಲಿ ಹಾಕ್ಕೊಂಡ್ರು ಉಂಗುರ ಎಲ್ಲನೂ ಕೂಡ ಅದು 150 ರೂಪಾಯಿ ಇದೆ. ಅದನ್ನು ಅವ್ರಿಗೆ ಹೇಳ್ತಿರ್ಲಿಲ್ಲ ಹೀರೋಯಿನ್ಗೆಲ್ಲ. ನಾನು ಎಷ್ಟು ದುಡ್ಡಿಗೆ ತರ್ತಿದ್ದೆ ಅದು ನನಗೆ ಗೊತ್ತಿತ್ತು. ಸೊ ಆಮೇಲೆ ಇಲ್ಲ, ಇಟ್ ಇಸ್ ಮ್ಯಾಚಿಂಗ್ ವಿತ್ ದಿಸ್ ಅಂತ, ಅದೇ ಹಾಕ್ಕೋಬೇಕು ನೀನು ಹಿಂಗೆ ಅಂದಾಗೆಲ್ಲ ಅಂತಂದಾಗ ಆ ಥರ ಒಂದೊಂದು ಮ್ಯಾಚ್ ಮಾಡಿದ್ದೀನಿ ನಾನು. ಲವ್ಲಿ. ಆ್ಯಂಡ್ ಜನರ ರೆಸ್ಪಾನ್ಸು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಇತ್ತು ಚಂದ್ರ ಸಿನಿಮಾಗೆ. ನನಗೆ ಡಿಸ್ಟ್ರಿಬ್ಯೂಟ್ರು ಅಂದರೆ ಸರ್, ನನಗೆ ಇವರು ಡಿಸ್ಟ್ರಿಬ್ಯೂಷನ್ ಗಂಗರಾಜು ಸರ್ ಮಾಡಿಕೊಟ್ರು ಥಿಯೇಟ್ರ್ಗಳನ್ನು ಕೊಡೋವಂಥ ವ್ಯಕ್ತಿಗಳು ನಂಗೆ ತುಂಬ ಮೋಸ ಮಾಡಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಫಿಲಮ್ನ ಆ ರೀತಿ. ಬಟ್ 5 ಫಿಲಮ್ ರಿಲೀಸ್ ಆದ್ರೂ ಆ ವಾರದಲ್ಲಿ ನನ್ನದೇ ಫಿಲಮ್ ಚೆನ್ನಾಗಿ ಓಡಿದ್ದು. 50 ದಿನಗಳು ಓಡ್ತು. ಬಟ್ ನಂದು ಅಷ್ಟು ಕೋಟಿ ಕಲೆಕ್ಷನ್ ಆದ್ರೂ ನನ್ನ ಕೈ ಕೊನೆಗೆ 6 ಲಕ್ಷ ರೂಪಾಯಿ ಕೊಟ್ಟರು. ಬಟ್ ನಾನು ಆಲ್ರೆಡಿ ಅದನ್ನ ಸನ್ ಟಿ ವಿ, ಉದಯ ಟಿ ವಿಗೆ ಸೇಲ್ ಮಾಡಿಬಿಟ್ಟಿದ್ರಿಂದ ವಿ ವರ್ ಸೇಫ್. ಸೊ ನಮ್ಮ ದುಡ್ಡು ನಮಗೆಲ್ಲ ಬಂದ್ಬಿಟ್ಟಿತ್ತು ಮುಂಚೆನೆ. ಆ್ಯಂಡ್ ವಿಚ್ ಇಸ್ ದಟ್ ಒನ್ ಬೆಸ್ಟ್ ಅಥವಾ ಅನ್ಫರ್ಗೆಟಬಲ್ ಕಾಂಪ್ಲಿಮೆಂಟ್ ಈ ಸಿನಿಮಾಗೆ ಬಂದಂಥದ್ದು? ಯಾರಿಂದ ಬಂತು ಕಾಂಪ್ಲಿಮೆಂಟ್? ಶ್ರೇಯಾನು ಕೊಟ್ಟಿದ್ರು.
ನನ್ನ ಜೀವನದ ಬೆಸ್ಟ್ 3 ಸಿನಿಮಾಗಳಲ್ಲಿ ಒಂದು ಶಿವಾಜಿ, ಮನಮ್ಮು, ಚಂದ್ರ ಅಂತ ಅವರು ಕೊಟ್ಟಿದ್ರು. ಆಮೇಲೆ ಬೆಸ್ಟ್ ಕಾಂಪ್ಲಿಮೆಂಟು ನೀವು ಇಷ್ಟಪಡೋ ವಿವೇಕೇನೆ ಅನೌನ್ಸ್ ಮಾಡ್ಬೇಕಾರೆ ನನ್ನ ಫಿಲಮಲ್ಲಿ 2 ಹೀರೋಯಿನ್ಗಳಿದ್ದಾರೆ. ಒಂದು ನನ್ನ ಬ್ಯೂಟಿಫುಲ್ ಡೈರೆಕ್ಟ್ರು, ಇನ್ನೊಂದು ಶ್ರೇಯಾ ಸರಣ್ ಹೀರೋಯಿನ್ ಅಂತ. ಆ ಕಾಂಪ್ಲಿಮೆಂಟ್ನ ತಮಿಳ್ನಾಡಲ್ಲಿ ರಿಲೀಸ್ ಮಾಡಬೇಕಾದ್ರೂ ಹೇಳಿದರು. ಆ ಥರ ಎಷ್ಟೊಂದು ಕಾಂಪ್ಲಿಮೆಂಟ್ ಇದೆ. ನಂದು ಓಂಕಾರದಲ್ಲಿ ಝೇಂಕಾರ ಇವತ್ತಿಗೂ ನನ್ನ ಕಾಲರ್ ಟ್ಯೂನ್, ಅಷ್ಟೊಳ್ಳೆ ಸಾಂಗು. ನನ್ನ ಫಿಲಮ್ಗಳಲ್ಲಿ ನಾನು ಆ್ಯಸ್ ಅ ಕ್ಲಾಸಿಕಲ್ ಡ್ಯಾನ್ಸರ್, ನನ್ನ ಫಿಲಮ್ಗಳಲ್ಲಿ ಕ್ಲಾಸಿಕಲ್ ಸಾಂಗ್ ಇರಲೇಬೇಕು ಅಂತ ನಾನು ಆಸೆ ಪಟ್ಟು ಸಂಗೀತ ಪ್ರಾಧಾನ್ಯತೆ ಕೊಟ್ಟು ಅದಕ್ಕೆ ಓಂಕಾರದಲ್ಲಿ ಝೇಂಕಾರ ಇವನು ಮಾಡಿಸಿದ್ದು. ಅಂಡ್ ನಿಮ್ಮ ಹಸ್ಬೆಂಡೇ ಮ್ಯೂಸಿಕ್ ಡೈರೆಕ್ಟರ್, ಬ್ಯೂಟಿಫುಲ್ ಆಗಿದೆ ಮ್ಯೂಸಿಕ್. ಎಲ್ಲರೂ ಇಷ್ಟಪಟ್ಟರು. ಎಲ್ಲರೂ ಸಾಂಗ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಕಾಸ್ಟ್ಯೂಮ್ ಚೆನ್ನಾಗಿದೆ ಅನ್ನೋರು, ಆರ್ಟ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಬಂದಿತ್ತು. ಅದು ಕಾಂಬಿನೇಷನ್ಸ್ ಯಾವಾಗಲೂ ವರ್ಕ್ ಆಗುತ್ತೆ. ಆ್ಯಂಡ್ ಕೆಲವು ಕಾಂಬಿನೇಷನ್ಸು ಇಟ್ ಹ್ಯಾಸ್ ಟು ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಝಾನ್ಸಿ ರೆಜಿಮೆಂಟ್ನ ನೀರಾ ಆರ್ಯ ಅವರ ಸ್ಟೋರಿ ಫಸ್ಟ್ ಸ್ಪೈ ಆಫ್ ಇಂಡಿಯನ್ ಆರ್ಮಿ ಅಂತ ಹೇಳಬಹುದು ಇವರನ್ನ. ಸೊ ಈ ಸಿನಿಮಾ ಏನು ಹೊರ ಬರ್ತಾ ಇದೆ, ಇನ್ನು ಕಪಲ್ ಆಫ್ ಮಂತ್ಸ್ ಫ್ರಮ್ ನೌ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಔಟ್ ಆ್ಯಂಡ್ ಔಟ್ ಹಿಂದಿ ಸಿನಿಮಾ. ಎಸ್. ಸೊ ನೀವು ಅಭಿನಯಿಸ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಹಸ್ಬೆಂಡ್ ಅವರ ಮ್ಯೂಸಿಕ್ ಇದೆ ಸಿನಿಮಾಗೆ. ಅಂಡ್ ಇದಕ್ಕೆ ಕಥೆ ಬರ್ದಿರೋದು ನೀವೇ ಅನ್ಸುತ್ತಲ್ವಾ? ಏನಂದ್ರೆ ಇದು ನಾನು ಕೊರೋನಾ ಟೈಮಲ್ಲಿ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀನಲ್ಲ ನಾನು, ಅವಾಗ 40 ದಿನ ಸಂಕಲ್ಪ ಮಾಡಿ ನಾನು ಪೂಜೆ ಮಾಡಬೇಕಾದ್ರೆ ನನಗೆ ಬಂದಂಥ ಥಾಟ್, ಒಂದು ಪೇಟ್ರಿಯಾಟಿಕ್ ಸಿನಿಮಾ ಮಾಡಬೇಕು ದೇಶಕ್ಕೋಸ್ಕರ ಈ ರೀತಿ ಅಂತಂದಾಗ ಸಡನ್ಲಿ ಐ ವಾಚ್ಡ್ ನೀರಾ ಆರ್ಯದ್ ಒಂದು ಕಡೆ ಒಬ್ಬರು ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು ಅವರ ಬ್ಲಾಗಲ್ಲಿ ಬರ್ಕೊಂಡಿದ್ರು. ಅದನ್ನು ರಿಸರ್ಚ್ ಮಾಡ್ತಾ ಹೋದೆ ನೀರಾ ಆರ್ಯ ಬಗ್ಗೆ. ಹೇಗೆ INA ಶುರುವಾಯಿತು, ಇಂಡಿಯನ್ ನ್ಯಾಷನಲ್ ಆರ್ಮಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಷ್ಟು ಥಾಟ್ಫುಲ್ ಆಗಿ ಮಹಿಳಾ ಆರ್ಮಿಯನ್ನು ಸೃಷ್ಟಿ ಮಾಡಿದ್ರು. ಝಾನ್ಸಿ ರೆಜಿಮೆಂಟ್ ಅಂತ ಹೇಳಿದ್ರು. ದೇಶದಲ್ಲಿ ಬೇರೆ ಯಾವ ಲೀಡರ್ಸು ಕೂಡ ಮಹಿಳಾ ಶಕ್ತಿಗೆ ಅಷ್ಟು ಪ್ರಾಮುಖ್ಯತೆ ಕೊಡದೇ ಇದ್ದಾಗ ಮಹಿಳೆಯಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಪ್ರತಿಯೊಬ್ಬ ಮಹಿಳೆಯನ್ನು ನೀನು ರಾಣಿ ಅಂತಾನೆ ಕರೆಯೋರು, ರಾಣಿ ಝಾನ್ಸಿ ರೆಜಿಮೆಂಟು. ಸೊ ಎಲ್ರಿಗೂ 1000 ಜನಕ್ಕಿಂತ ಹೆಚ್ಚು ತಾಕತ್ತು ನಿಮ್ಮ ಒಬ್ಬ ಮಹಿಳೆಯಲ್ಲಿದೆ ಅಂತ ನೇತಾಜಿಯವರು ನಮಗೆ ಮೋಟಿವೇಟ್ ಮಾಡಿ ಪುಷ್ ಮಾಡಿದಂಥ ಅದು ಆರ್ಮಿ. ಅದ್ರ ಬಗ್ಗೆ ನಾನು ಹೊರಗಡೆ ತರಬೇಕು ಅಂತ. ಯಾಕೆ ಗೊತ್ತಾ, ಎಷ್ಟೋ ಜನ ಹೆಣ್ಮಕ್ಳು ಪಾಪ ದೇಶಕ್ಕೋಸ್ಕರ ಮನೆ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಪ್ರೀತಿಸಿದವನ್ನ ಬಿಟ್ಟು, ತಂದೆ ತಾಯಿನ ಬಿಟ್ಟು ಅಲ್ಲಿ ಹೋಗಿ ಕಾಡಲ್ಲಿ ನೆಲೆಸಿದ್ದು, ನೇತಾಜಿ ಜೊತೆ ಇದ್ದು ಎಲ್ಲ ದೇಶಗಳಲ್ಲೂ ಅವ್ರು ಆರ್ಮಿ ಕಟ್ಟಿದ್ರು. ಅಷ್ಟು ಅನ್ಕಂಡೀಷ್ನಲ್ ಆಗಿ ದೇಶಕ್ಕೆ ಸ್ವತಂತ್ರ ಸಿಗಲಿ ಅಂತ ಹೋದವ್ರಿಗೆ ನೇತಾಜಿನೇ ಮಾಯ ಮಾಡಿಸ್ಬಿಟ್ರು. ನೇತಾಜಿನೇ ಎಲ್ಲಿ ಸತ್ತೋದ್ರು ಅಂತ ಗೊತ್ತಿಲ್ಲ. ಇವ್ರನ್ನೆಲ್ಲ INAರನ್ನ ತೊಗೊಂಡೋಗ್ಬಿಟ್ಟು ಎಲ್ಲ ಕಡೆ ಪ್ರೆಸಿಡೆನ್ಸಿ ಜೈಲ್ಗೆ ಹಾಕಿದ್ರು, ಕಾಲಾಪಾನಿ ಜೈಲ್ಗೆ ಹಾಕಿದ್ರು. ಇಷ್ಟೆಲ್ಲ ಘನಘೋರವಾಗಿ ಜನಗಳನ್ನ ಟಾರ್ಚರ್ ಕೊಟ್ಟು ಬೇರೆಯವ್ರ ಅಧಿಕಾರದಲ್ಲಿ ಕೂತ್ಕೊಂಡ್ರು. ಅಧಿಕಾರದಲ್ಲಿ ಕೂತ ಮೇಲೂ ಕೂಡ INAಲಿ ಇದ್ದಂಥ ಮತ್ತು ದೇಶಕ್ಕಾಗಿ ಹೋರಾಟ ಮಾಡಿದವ್ರಿಗೆಲ್ರಿಗೂ ನಾವೇನೋ ಒಂದು ಕೊಡ್ತೀವಿ, ತೊಗೊಳ್ರಪ್ಪ ನಿಮಗೆ ದುಡ್ಡು, ಮನೆ ಕಟ್ಕೊಳ್ಳಿ, ಅಥವಾ ನೀವು ಹಿಂಗಿರಿ, ನಿಮಗೆ ನಾನು ಪೆನ್ಷನ್ ಕೊಡ್ತೀನಿ, ಈ ಥರ ಕೊಡ್ತೀನಿ, ಸ್ಪಾನ್ಸರ್, ಏನೂ ಕೊಡಲಿಲ್ಲ ಸರ್ಕಾರ. ನಮ್ಮ ದೇಶ, ನನ್ನ ದೇಶ ಅಂತ ನಾವು ಎದೆ ತಟ್ಟಿ ಹೇಳ್ಕೊಳ್ಳೋ ಅಂಥ ದೇಶ. ಪಾಪ ಇಷ್ಟು ಕಾಂಟ್ರಿಬ್ಯೂಟ್ ಮಾಡಿದಂಥ ಮಹಿಳೆಯರಾಗಲಿ ಪುರುಷರಾಗಿರಲಿ, ಇವತ್ತಿಗೂ INA ಅವರು ತುಂಬ ಜನರನ್ನ ನಾನು ಡೆಲ್ಲಿಲಿ ಎಲ್ಲ ಕಡೆ ಭೇಟಿ ಮಾಡಿ ಈ ಕಥೆನ ಬರ್ಕೊಳ್ತಾ ಹೋದೆ, ರಿಸರ್ಚ್ ಮಾಡಿ. ಯಾಕೆ ಗೊತ್ತಾ, ಈ ಕತೆ ಪುಸ್ತಕಗಳಲ್ಲಿ ಏನಾಗುತ್ತೆ ಅಂದರೆ, ಹಿಂಗಿದ್ರು ಆರ್ಮಿಲಿ ಹೋರಾಟ ಮಾಡಿದ್ರು ಅಂತಾರೆ. ಆಯಿತು, ಅವ್ರು ರಾತ್ರಿ ಏನು ಬಟ್ಟೆ ಹಾಕ್ಕೋತಿದ್ರು, ರಾತ್ರಿ ಏನು ಊಟ ಮಾಡ್ತಿದ್ರು, ಹೇಗೆ ಮಲಕ್ಕೋತಿದ್ರು, ಅಲ್ಲಿ ಹಾವು ಬರ್ತಿರ್ಲಿಲ್ವಾ, ಪ್ರಾಣಿ ಬರ್ತಿರ್ಲಿಲ್ವಾ, ಟ್ರಾನ್ಸ್ಪೋರ್ಟೇಷನ್ಗೆ ಏನಿತ್ತು, ಹೇಗೆ ಹೋಗ್ತಿದ್ರು, ಇದೆಲ್ಲ ನಾನು ಆ ಬದುಕಿರೋ ವ್ಯಕ್ತಿಗಳನ್ನೇ ಕೇಳಿ ಕತೆ ಬರ್ಕೋಬೇಕಿತ್ತು. ಅದನ್ನು ಮಾಡಿ ಇದು ಆಜಾದ್ ಭಾರತ್ ಅಂತ ಮಾಡಿರೋದು. ಶ್ರೇಯಸ್ ತಲ್ಪಡೆ ಅವರು ಸುಭಾಷ್ ಚಂದ್ರ ಬೋಸ್ ಅವರು ರೋಲ್ ಮಾಡಿದ್ದಾರೆ. ನಾನು ನೀರಾ ಆರ್ಯದು ಮಾಡಿದ್ದೀನಿ. ಸೊ ಮೊನ್ನೆ ನಾನು ನೇತಾಜಿಯವರ ಮರಿ ಮೊಮ್ಮಗಳನ್ನ ಇನ್ವೈಟ್ ಮಾಡಿದಾಗಲೂ ಕಾರ್ಯಕ್ರಮಕ್ಕೆ ಅವ್ರು ತುಂಬ ಬ್ಯೂಟಿಫುಲ್ಲಾಗಿ ಒಂದು ಸ್ಪೀಚ್ ಕೊಟ್ಟರು. 140 ಕೋಟಿ ಜನರಲ್ಲಿ ಯಾರಿಗೂ ಥಾಟ್ ಬರದೇ ಇರೋದು ರೂಪಾ ಅಯ್ಯರ್ಗೆ ಬಂದಿದೆ, ನೀರಾ ಆರ್ಯದು ಸ್ಟೋರಿ ಮಾಡಬೇಕು ಅಂತ. ಸೊ ಅವಳ ಆತ್ಮನೇ ಇವಳ ಆತ್ಮದಲ್ಲಿ ಬಂದಿದೆ. ನೌ ಶಿ ಇಸ್ ಪಾರ್ಟ್ ಆಫ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಫ್ಯಾಮಿಲಿ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ರು. ಸೊ ಅದನ್ನು ಎಗೇನ್ ದಿಸ್ ಇಸ್ ಮೈ ಸೌಭಾಗ್ಯ.
ನನಗೆ ಆ ಥಾಟ್ನ ದೇವ್ರು ಬರ್ಸಿ ನಾನು ಈ ಫಿಲ್ಮ್ ಮಾಡೋ ಹಾಗೆ ಮಾಡಿರೋದು. ಈ ತರ ಅನ್ಸಂಗ್ ಹೀರೋಸ್ ಇಷ್ಟೊಂದು ಜನ ಇದಾರಲ್ವಾ, ಅಂದ್ರೆ ತುಂಬಾ ಜನ. ನೀರಾ ಆರ್ಯ ಅವರ ಕಥೆ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಮೋಟಿವೇಟಿಂಗ್ ಆಗಿದೆ. ಜನರಿಗೆ ಗೊತ್ತಾಗ್ಬೇಕು, ಓ ಇಂಥ ಒಬ್ಬ ವ್ಯಕ್ತಿತ್ವ, ಇಂಥ ಒಂದು ವ್ಯಕ್ತಿತ್ವ ನಮ್ಮ ಮಧ್ಯೆ ಇತ್ತ, ನಮಗೆ ಗೊತ್ತೇ ಇರ್ಲಿಲ್ವಾ ಇಷ್ಟು ವರ್ಷ, ಯಾಕೆ ನಾವು ನಮ್ಮ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಇದನ್ನ ಓದ್ಲಿಲ್ಲ ಅಂತ. ಕರೆಕ್ಟ್. ಸೊ ಇದೇ ತರ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಕಾನ್ಸೆಪ್ಟ್ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಅಂದ್ರೆ ಅವಾಗ್ಲೇ ಪ್ರಪಂಚದ ಮೂಲೆ ಮೂಲೆಯಿಂದ ಭಾರತಕ್ಕೆ ಬರೋರು, ನಳಂದ ಇರಬಹುದು, ತಕ್ಷಶಿಲಾ ಇರಬಹುದು. ನೀವು ವಿಡಿಯೋ ಮಾಡಿ. ಹೌದು ಹೌದು ಹೌದು, ನನಗೂ ಇದು ಇಟ್ ಇಸ್ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್. ಸೊ ಭರತ ವರ್ಷೇ ಭರತ ಕಂಡೆ, ಯೆಟ್ ಅನದರ್ ಪವರ್ಫುಲ್ ಟೈಟಲ್ ನೀವು ಚೂಸ್ ಮಾಡಿದ್ದೀರಾ. ಅಂಡ್ ಇದರಲ್ಲಿ ಅಮಿತಾಬ್ ಬಚ್ಚನ್ ಅವರಿದ್ದಾರೆ, ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡು ಇವಾಗ ಶುರು ಮಾಡ್ತಾ ಇದೀವಿ. ಅಮಿತಾಬ್ ಬಚ್ಚನ್ ಜಿ, ಅಕ್ಷಯ್ ಕುಮಾರ್ ಅವ್ರನ್ನೆಲ್ಲ ಲೈನ್ ಅಪ್ ಮಾಡ್ಕೋಬೇಕು ಅಂತ. ನಂದು ಈ ಫಿಲ್ಮ್ ಇನ್ನೊಂದು 2 months ಅಲ್ಲಿ ರಿಲೀಸ್ ಆಗ್ಬೇಕು, ಆಜಾದ್ ಭಾರತ್. ಅದಾದ್ಮೇಲೆ ಅಂದ್ರೆ ಈಗ ಮೋದಿಜಿ ಅವ್ರು ನೋಡ್ಲಿ, ಮತ್ತೆ ನನ್ನ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಮೇಡಮ್ ಎಲ್ಲ ನೋಡ್ಲಿ ಅಂತ ಕಾಯ್ತಾ ಇದೀನಿ. ಒಂದು ಪ್ರೀಮಿಯರ್ ಶೋ ಅದಾದ್ಮೇಲೆ ಈಗ ರಿಲೀಸ್ ಥ್ರೂಔಟ್ ಇಂಡಿಯಾ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಫಿಲ್ಮ್ ನಾನು ಇವರೆಲ್ಲ ಬೇಕು ಅಂತ ಲೈನ್ ಅಪ್ ಮಾಡ್ಕೊಂಡಿದ್ದೀನಿ. ಭರತವರ್ಷ ಭರತ ಕಂಡೆ ಅಗೈನ್ ನನ್ನ ಜೀವನದ ಪರಮ ಪ್ರಿಯವಾದಂಥ ಸಬ್ಜೆಕ್ಟು. ಹೇಗೆ ಇವತ್ತಿಗೂ ನಮ್ಮ ಜನ ಇಂಗ್ಲೀಷ್ ಅನ್ನೋದು ಹಿಂದೆ ಹೋಗ್ಲಿ, ತಪ್ಪೇನಿಲ್ಲ. ಇವಾಗ ಕಾಲಕ್ಕೆ ತಕ್ಕಂತೆ ನಾವು ಕಲಿಬೇಕು, ಮುಂದುವರಿಬೇಕು, ಎಲ್ಲ ಸರಿ. ಹಾಗಂತ ನಮ್ಮದನ್ನು ನಾವು ಮರಿಬಾರ್ದು. ಸೊ ಗುರುಕುಲ ಪದ್ಧತಿಯನ್ನ ಹೇಗೆ ಹೋಗ್ಲಾಡಿಸಿದ್ರು ಅನ್ನೋದಲ್ಲ ಇದು. ಅದಕ್ಕೆ ನಾನು 4-5 ವರ್ಷದಿಂದ ರಿಸರ್ಚ್ ಮಾಡಿ ಎಲ್ಲ ರಿಜಿಸ್ಟ್ರು ಮಾಡಿ ಇಟ್ಬಿಟ್ಟಿದ್ದೀನಿ. ಆ ಟೈಟಲ್ ಭರತವರ್ಷ ಭರತ ಕಂಡೇನೆ ಬೇಕು ಅಂತ. ಬೇರೆಯವ್ರು ತಗೊಳಕ್ಕೂ ಬಿಡ್ಲಿಲ್ಲ, ನಾನು 5 ವರ್ಷದಿಂದ ರಿಜಿಸ್ಟರ್ ಮಾಡಿ ಇಟ್ಬಿಟ್ಟಿದ್ದೀನಿ ಹಿಂದಿಲಿ. ಅಲ್ಲ, ನೀವು ನಿಮ್ಮ ಮಾಡರ್ನ್ ಅಧ್ಯಾತ್ಮ ಟಾಪಿಕ್ಸ್ ಇಂದ ಹಿಡಿದು, ಅಂದ್ರೆ ಅಲ್ಲೇನು ಬರೀತಿದ್ರಿ ಆರ್ಟಿಕಲ್ಸ್, ಅಲ್ಲಿಂದ ಹಿಡಿದು ನಿಮ್ಮ ಸಿನಿಮಾ ಟೈಟಲ್ಸ್ವರೆಗೂ ಟೈಟಲ್ಸ್ ತುಂಬಾ ಚೆನ್ನಾಗಿ ಚೂಸ್ ಮಾಡ್ತೀರಾ ರೂಪಾ ಅವರೇ. ಥಾಟ್ಫುಲ್ ಟೈಟಲ್ಸ್. ಕಲರ್ಸ್ ಅನ್ನೋ ಸಿನಿಮಾನೇ ಇರಬಹುದು, ಒಂದು ಇಂಡಿಯನ್ ಮಗು, ಆಫ್ರಿಕನ್ ಮಗು, ಅಮೇರಿಕನ್ ಮಗು, ಬ್ಯೂಟಿಫುಲ್ ಆಗಿರೋ ಟೈಟಲ್ನ ಚೂಸ್ ಮಾಡಿದ್ದೀರಾ. ಆ್ಯಂಡ್ ಆ ಸಿನಿಮಾದ ಕಾನ್ಸೆಪ್ಟ್, ಸಬ್ಜೆಕ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ 4 ವೇದ ಪಾಠಶಾಲೆಗಳನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋಂಥ ನಿಮ್ಮ ಆಸೆ ಇರಬಹುದು. ಸೊ ಹೀಗೆ ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು ಎಲ್ಲ ಅದ್ಭುತವಾಗಿದೆ. ವಿಶ್ವ ಹಿಂದೂ ಪ್ರತಿಷ್ಠಾನ ಇದನ್ನ ಸ್ಟಾರ್ಟ್ ಮಾಡಿ ಟ್ರಸ್ಟ್ ಎಂಪವರ್ ಮಾಡ್ತಾ ಇರೋದು. ಏನ್ ಗೊತ್ತಾ, ನನ್ನ ಆಸೆ ಕನ್ಸಲ್ಲ, ದೇವ್ರಿಗೆ ಯಾವಾಗ್ಲೂ ನಾನು ಅದೇ ಹೇಳ್ತೀನಿ, ದಿನ ಪೂಜೆ ಮಾಡೋದು ನಂದಲ್ಲ ಇದು ಆಸೆ ಕನ್ಸು. ನಾನು ನಿನಗೆ ಪೂಜೆ ಮಾಡೋವಾಗ ನೀನ್ ಥಾಟ್ ಕೊಡ್ತಿದ್ಯಾ ಹಿಂಗೆಲ್ಲ ಮಾಡು ಅಂತ, ನೀನ್ ನನ್ನ ಕೈಲಿ ಕರ್ಮ ಮಾಡಿಸ್ಬೇಕು ಅಂತಂದಾಗ ನೀನೇ ನಂಗೆ ಎನರ್ಜಿ ಕೊಡ್ಬೇಕು. ನಾನು ಏನನ್ನೂ ಮೇಲೆ ಎತ್ಕೊಂಡು ಹೋಗಲ್ಲ. ನಾನು ಇವತ್ತಿ ಸೀರೆ ಉಟ್ಕೊಂಡು ಹಿಂಗೆ ಡ್ರೆಸ್ ಮಾಡಿಕೊಂಡು ನಾನು ನೀವೆಲ್ಲ ಹಿಂಗಿರ್ತೀವಿ, ಹೋಗವಾಗ ಏನು ಕೊಳಕು ಬಟ್ಟೆ ಹಾಕ್ಕೊಂಡಿರ್ತೀವೋ, ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ, ಯಾವುದೂ ನಂದಲ್ಲ. ಆದರೆ ನನ್ನ ಕೈಲಿ ಮಾಡಿಸ್ತಿದ್ಯಾ ಅಂತಂದಾಗ ನಾನು ಮರ್ಯಾದೆಯಿಂದ, ಧರ್ಮದಿಂದ ಮಾಡೋದಕ್ಕೆ ನನಗೆ ಶಕ್ತಿ ಕೊಡಬೇಕು. ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಅಡಚಣೆಗಳು ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇದು ಆಜಾದ್ ಭಾರತ್ ಫಿಲಮ್ ಮಾಡ್ತಿರೋದು, ನನಗೆ 4 ಕೇಸುಗಳಿದೆ. ಸುಪ್ರೀಂ ಕೋರ್ಟಲ್ಲಿ ಕೇಸಿದೆ, ಹೈಕೋರ್ಟಲ್ಲಿ ಕೇಸಿದೆ, ಲೋವರ್ ಲೆವೆಲ್ ಕೋರ್ಟಲ್ಲಿ ಕೇಸಿದೆ. ಆ ಥರ ಎಲ್ಲ ತುಂಬ ಜನ ಕೇಸ್ ಹಾಕಿದ್ರು ನಾನು ಹ್ಯಾಂಡಲ್ ಮಾಡಿ, ಒಬ್ಬರು ಲಾಯರ್ನ ಇಟ್ಟು, ಆ ಲಾಯರ್ ಫೀಸ್ ಕಟ್ಟಿ, ಆ ಫೀಸಿಗೆ ನಾನು ದುಡ್ಕೊಂಡು ಎಲ್ಲ ಕಷ್ಟಪಟ್ಟೆ ಮಾಡ್ತಿದ್ದೀನಿ. ಪಡದೆ ಯಾವುದೂ ಸುಲಭವಾಗಿ ಸಿಕ್ಬಿಟ್ಟು ಕಿರೀಟ ಹಾಕಿಸ್ಬಿಡಲ್ಲ. ಆದರೆ ನಾನು ಮಾಡಕ್ಕೆ ರೆಡಿ ಇದ್ದೀನಿ, ಅದಕ್ಕೆ ನನಗೆ ದೇವ್ರ ಶಕ್ತಿ ಕೊಡಬೇಕು. ಇಷ್ಟೇ ನಾನು ಕೇಳೋದು ದೇವ್ರನ್ನ. ಬ್ಯೂಟಿಫುಲ್. ನಾನು ನಿಮ್ಮನ್ನು ಇವಾಗ ಒಂದೇ ಕೇಳೋದು, ಇಷ್ಟೆಲ್ಲ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಮಾತಾಡ್ತಾ, ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಸನಾತನ ಧರ್ಮದ ಬಗ್ಗೆ ನಿಮಗಿರುವಂಥ ನಾಲೆಡ್ಜ್ ಅಪಾರ. ದಶಮಹಾವಿದ್ಯೆ ಇದೆ ಅಂತ ಏನು ಹೇಳ್ತಾರೆ, ಹಾಗಾಗಿ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ದಶಮಹಾವಿದ್ಯೆ ಅಂದರೆ ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಲಮುಖಿ, ಮಾತಂಗಿ ಮತ್ತು ಕಮಲಾತ್ಮಿಕ. ನಿಮಗೆಲ್ಲ ಮೈಂಡಲ್ಲೇ ಇದೆ, ನಾನು ನೋಡ್ಕೊಂಡಿರ್ಬೇಕು. ಬಟ್ ನಮಗೆ ನೀವು ಹೇಳೋದಿದ್ರೆ ಅಬೌಟ್ ದಶಮಹಾವಿದ್ಯೆ. ದಶಮಹಾವಿದ್ಯೆ ಏನು ಅಂತ ಹೇಳಿದ್ರೆ, ಪುರಾಣಗಳಲ್ಲಿ ಉಲ್ಲೇಖಿತವಾಗಿರೋದು ಒಂದೇ ಅಲ್ಲ. ಮತ್ತು ಕಾಮಾಖ್ಯಾಗೆ ಹೋದಾಗ ನೀವು ಅಲ್ಲಿ ಮಾತ್ರ ಗೌಹಾಟಿಲಿರುವಂಥದ್ದು 10 ದಶಮಹಾದೇವಿಗಳಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆ ಇದೆ. ಬಟ್ ಅಲ್ಲೂ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ನಿರ್ಮಿಸಿಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಸಾಧನೆ ಮಾಡ್ಕೊಳಕ್ಕೆ ಬರೋವಂಥ ಸಿದ್ಧ ಪುರುಷರು ಮತ್ತು ಹೊಸದಾಗಿ ಕಲಿಬೇಕು ಅಂತ ಹೋದವ್ರಿಗೆ ಆಯಾ ಪೀಠಗಳಿಗೆ ಹೋಗೋ ಬದಲು ಇಲ್ಲಿ ಎಲ್ಲಾನು ವ್ಯವಸ್ಥೆಗಳಿರಬೇಕು ಅನ್ನೋದು ಒಂದೇ ಕಡೆ. ಆಮೇಲೆ ನಿಮ್ಗೆ ಯಾವ ದೇವ್ರು ಬೇಕೋ, ಫಾರ್ ಎಕ್ಸಾಂಪಲ್ ಯಾರಿಗೋ ಸ್ಮಶಾನ ಕಾಳಿದ ಪೂಜೆ ಮಾಡಬೇಕು ಅಂದ್ರೆ ಅಲ್ಲಿ ಹೋಗೋರು ಮಾಡ್ಕೋತಾರೆ. ಬೇಡ ನನಗೆ ಲಲಿತಾ ತ್ರಿಪುರ ಸುಂದರಿನೇ ಬೇಕು ಅಂದ್ರೆ ಅವಳೇ ಕಾಮಾಖ್ಯ. ಷೋಡಶಿ ಮೋಸ್ಟ್ ಬ್ಯೂಟಿಫುಲ್, 16 ವರ್ಷದ ಮೋಸ್ಟ್ ಬ್ಯೂಟಿಫುಲ್ ಹುಡುಗಿ ಅಂತ ಅವಳೇ. ಬಾಲಾ ತ್ರಿಪುರ ಸುಂದರಿ ಅವಳೇ, ಲಲಿತಾ ತ್ರಿಪುರ ಸುಂದರಿ ಅವಳೇ, ಮಹಾ ತ್ರಿಪುರ ಸುಂದರಿ.
ಅವಳಲ್ಲಿ ಆ ಶಕ್ತಿ ಇದೆ. ಅಂದರೆ ಅದನ್ನು ಸಂಸಾರಿಗಳು ಪೂಜೆ ಮಾಡಬಹುದು, ಮತ್ತು ನೀವು ಮೋಕ್ಷಕ್ಕೆ ಹೋಗಬೇಕು ಅನ್ನೋವಾಗಲೂ ಪೂಜೆ ಮಾಡಬಹುದು ಅಂತ ಅನ್ನೋದಕ್ಕೆ ಕಾಮಾಖ್ಯ ದೇವಿನ ಪೂಜೆ ಮಾಡ್ತಾರೆ. ಅಂದರೆ ಅವಳ ಹೆಸರೇ ಹೇಳೋಂಗೆ ಕಾಮನೆಗಳನ್ನು ಅವಳು ಕೊಡುವಂತಹ, ನಮಗೆ ಚತುರ್ವಿಧ ಪುರುಷಾರ್ಥಗಳನ್ನು ನಾವು ಇಟ್ಕೊಳ್ತಾ ಹೋದಾಗ ಕಾಮ ಅರ್ಥ ಮೋಕ್ಷ ಚತುರ್ವಿಧ ಮೋಕ್ಷಕ್ಕೋ ಆವಾಗ ಎಲ್ಲವನ್ನೂ ಕೊಡ್ತಾಳೆ ಅಂತ ಅನ್ನೋದಕ್ಕೆ ಕಾಮಾಖ್ಯ ಪೂಜೆಯನ್ನು ಮಾಡ್ತಾರೆ. ಲಲಿತಾ ತ್ರಿಪುರ ಸುಂದರಿದು. ಬೇರೆ ಎಲ್ಲ ದೇವಿದು ಇದೆ, ತಾರಾದು ಇದೆ. ತಾರಾ ಇವನ್ ಟಿಬೆಟಿಯನ್ಸ್ ಮತ್ತು ಇವರು ಬುದ್ಧಿಸ್ಟ್ಗಳು ಕೂಡ ತುಂಬ ಪೂಜೆ ಮಾಡ್ತಾರೆ. ಅದರಲ್ಲಿ ನೀವು ಚಿನ್ನಮಸ್ತ ತಗೊಂಡ್ರು ಉಗ್ರ ರೂಪಕ್ಕೆ ಹೋಗಿ ನೀವು ಪೂಜೆ ಮಾಡಬಹುದು. ನಾವೆಲ್ಲ ಮಾತಂಗಿ ಪೂಜೆ ಮಾಡ್ತೀವಿ, ನಾವೆಲ್ಲ ಅಂದರೆ ಫಿಲಮ್ ಇಂಡಸ್ಟ್ರಿ ಕಲಾವಿದಗಳು ಸಂಗೀತ ಅದೆಲ್ಲ ಮಾಡೋದಕ್ಕೆ. ಕಮಲಾತ್ಮಿಕ ತಂತ್ರದಲ್ಲಿ ಲಕ್ಷ್ಮೀ ದೇವಿ ಯಾವ್ದು 2 ತಾವರೆ ಹೂವನ್ನ ಇಟ್ಕೊಂಡಿರೋದು ನಾವು ನೋಡ್ತೀವೋ ಅವಳು ಕಮಲಾತ್ಮಿಕ. ಸೊ ಅವಳನ್ನು ಕೂಡ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ಆಗಚ್ಚ, ಸೊ ಅವಳು ಕಮಲಾತ್ಮಿಕ, ಅದನ್ನು ಪೂಜೆ ಮಾಡ್ತೀವಿ. ಸೊ ದಶಮಹಾವಿದ್ಯೆ ಏನು ಗೊತ್ತಾ, ಅತೀ ದೊಡ್ಡ ವಿದ್ಯೆ. ಅವಳು ಪಾರ್ವತಿ ಅವಳೇ ತೋರಿಸ್ದಂಥ ದಶಸ್ವರೂಪಗಳು ಶಿವನಿಗೆ. ಇದನ್ನೇ ನಾವು ಒಂದು ದೊಡ್ಡ ಎಪಿಸೋಡ್ ಮಾಡಬಹುದು. ಅವಳೇ ತೋರಿಸ್ತಾಳೆ ಅವರು ಶಿವಂಗೆ ಆಶ್ಚರ್ಯ ಆಗ್ಬಿಟ್ಟು ಕೇಳ್ತಾನೆ, ಏನಿದೆಲ್ಲ ನೀನು ಈ ಥರ ಎಲ್ಲ ಕಡೆ ನನ್ನ ಅಟ್ಯಾಕ್ ಮಾಡಿದ್ಯಾ ಅಂತಂದಾಗ ಒಂದೊಂದನ್ನೇ ಹೇಳ್ತಾ ಹೋಗ್ತಾಳೆ. ಅದರಲ್ಲಿ ಕಾಳಿನೂ ನಮ್ಗೆಲ್ಲರ ಜೀವನಕ್ಕೂ ಬೇಕು. ಎಸ್ಪೆಷಲಿ ಕಲಿಯುಗದಲ್ಲಿ ನಾ ಇಲ್ಲಿಂದ ಹೊರಟ್ರೆ ನೆಕ್ಸ್ಟ್ ರೋಡಲ್ಲೇ ನನಗೆ 108 ತಾಪತ್ರೆಗಳು ಕಾಯ್ತಿರುತ್ತೆ. ಒಂದು ಟ್ರಾಫಿಕ್ಕು, ಯಾರೋ ಓವರ್ಟೇಕಿಂಗು, ಯಾರೋ ಆಕ್ಸಿಡೆಂಟಿಗೆ ಬರ್ತಾರೆ, ಏನೇನೋ ಆಗುತ್ತೆ. ಸೊ ನಿಮಗೆಲ್ಲ ಕಾಳಿ ಶಕ್ತಿನೂ ಬೇಕು, ಎಲ್ಲವನ್ನು ಗೆದ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ. ಮತ್ತು ಈ ನೆಗೆಟಿವ್ ಎನರ್ಜಿಗಳೆಲ್ಲ ನಿಮ್ಮನ್ನು ಅಟ್ಯಾಕ್ ಮಾಡದೇ ಇರಲಿ ಅಂದಾಗ ಕಾಳಿ ಶಕ್ತಿ ಬೇಕಾಗತ್ತೆ. ಕಾಮಾಖ್ಯಾಗ ಹೋಗ್ತಿದ್ದೀರಾ, ಮೋಸ್ಟ್ ಬ್ಯೂಟಿಫುಲ್. ತುಂಬ ಅವೆಲ್ಲ ಪವರ್ಫುಲ್ ಪ್ಲೇಸ್ಗಳು. ಸೊ ಅಲ್ಲಿ ಹೋಗಿ ಬಂದು ಇದ್ರ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡ್ ಪ್ಲಾನ್ ಮಾಡೋಣ. ಬಿಕಾಸ್ ನಾನು ನೋಡ್ಕೊಂಡ್ ಬಂದ್ಮೇಲೆ ನನಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳು ಬರಬಹುದು. ಇಲ್ಲ, ಅದು ಜಾಗದ ಮಹಿಮೆ ಮತ್ತು ನಿಮ್ಗೆ ಎನರ್ಜಿ, ಅಲ್ಲೇ ನಿಂಗೆ ದೇವಿ ಸ್ವರೂಪ ಅಂತ ಹಿಂಗೆ ಕೂತ್ರಲ್ಲ, ಅದೇ ನಮ್ಮ ಇದು ಭಾರತೀಯ ಸನಾತನ ಧರ್ಮದಲ್ಲಿ ಅದೇನೆ. ನಾವು ಒಂದು ಕಲ್ಲಿಟ್ಟರು ಪೂಜೆ ಮಾಡ್ತೀವಿ, ಹೊಸ ಗಾಡಿ ತಗೊಂಬಂದ್ರು ಪೂಜೆ ಮಾಡ್ತೀವಿ, ಮನೆ ಕಟ್ಟಿದ್ರು ಗೋಡೆಗಳಿಗೆ ಪೂಜೆ ಮಾಡ್ತೀವಿ, ಗಾಳಿಲಿ ಹೋಗ್ತಿರೋ ಗಾಳಿಗೂ ಪೂಜೆ ಮಾಡ್ತೀವಿ, ಅಂದರೆ ಪ್ರಾಣಾಯಾಮ ಮಾಡ್ತಾ, ಬೆಂಕಿಗೂ ಪೂಜೆ ಮಾಡ್ತೀವಿ. ನಮ್ಮದು ಬ್ಯೂಟಿನೇ ಅದು. ನಾವೆಲ್ಲದಕ್ಕೂ ತಂದೆ ತಾಯಿಗೂ ಪೂಜೆ ಮಾಡ್ತೀವಿ, ಎಲ್ರಿಗೂ ಪೂಜೆ ಮಾಡೋದನ್ನೇ ನಾವು ಬೆಳೆಸ್ಕೊಂಬಂದಿದ್ದೀವಿ. ಕರೆಕ್ಟ್. ಸೊ ಅಲ್ಲಿ ಕಾಮಾಖ್ಯಲ್ಲಿ ಬರೀ ನೀವು ಕೆಳಗೆ ಹೋಗಿ ಮುಟ್ಟಿದ್ರೆ ಅದು ಯೋನಿಪೀಠ ಅಲ್ವಾ, ಅಲ್ಲೊಂದು ಪವರ್ ಇದೆ, ಆ ತಾಯಿ ಯೋನಿನೇ ಅಲ್ಲಿದೆ ಅಂತ. ಹಾಗೆ ಪಾರ್ವತಿ ಬಗ್ಗೆನೇ ಮಾತಾಡ್ತಾ, ಮದುವೆ ಆದ್ಮೇಲೆ ಪಾರ್ವತಿ ಮೊದಲ ಬಾರಿ ಮುಟ್ಟಾಗಿದ್ದು ಈ ದೇವಸ್ಥಾನದಲ್ಲಿ ಇನ್ನೂ ನಂಬಿಕೆ ಇದೆ. ಯಾವುದು ಅಂದ್ರೆ ಚೆಂಗನೂರು ಮಹಾದೇವ ದೇವಸ್ಥಾನ ಅಂತ. ಸೊ ಯಾಕೆ ಇದನ್ನ ಹೇಳ್ದೆ ಅಂದ್ರೆ, ಮುಟ್ಟಾಗೋದು ಮೆನಾರ್ಕಿ ಅಂತ ಏನ್ ಕರಿತೀವಿ, ಇದರ ಬಗ್ಗೆ ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖ ಇದೆಯಾ? ಇಫ್ ಎಸ್ ಏನಂತಿದೆ, ಯಾವ್ದ್ರಲ್ಲಿದೆ? ಓಕೆ ಓಕೆ. ಮೊನ್ನೆ ನಾನು ಗರುಡ ಪುರಾಣದ್ದನ್ನು ಅದೇ ಹೇಳ್ತಾ ಇದ್ದೆ. ಇದೇನು ಅಂದರೆ, ಫಸ್ಟು ನಾನು ವೈದಿಕ ಧರ್ಮದ್ದೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಾಗ್ಲೂ ತುಂಬ ಜನರ ತಲೆಯಲ್ಲಿ ಇದಿತ್ತಲ್ಲ, ಹೆಣ್ಮಕ್ಳು ಕಲಿಬೇಕಾ, ಹೆಣ್ಮಕ್ಳು ಕಲಿಬಾರ್ದ, ಯಾಕೆ ಮಾಡಬಾರ್ದು. ಪ್ರತಿಯೊಂದು ಜೀವಾತ್ಮದ ಎನರ್ಜಿಗೂ ಜೀವಾತ್ಮಕ್ಕೂ, ಯಾಕಂದರೆ ನಾವೆಲ್ಲ ಪರಮಾತ್ಮನ ಅಂಶ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಹಕ್ಕಿದೆ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ. ಆದರೆ ಸಮಾಜದಲ್ಲಿ ಬರ್ತಾ ನಾವು ಕಲಿಯುಗಕ್ಕೆ ಬಂದ್ಬಿಟ್ಟು ಜನ ಏನು ಮಾಡ್ಬಿಟ್ಟಿದ್ರು ಅಂದರೆ, ಹೆಣ್ಮಕ್ಳಿಗೆ ಮುಕ್ತಿ ಸಿಗಲ್ಲ, ಹೆಣ್ಣಾಗಿ ಹುಟ್ಟಿದ್ದೇ ಪಾಪ, ಹೆಣ್ಣಾಗಿ ಹುಟ್ಟಿದವಳು ಹಿಂಗೆ ಅನುಭವಿಸ್ಬೇಕು ಅಂತ ಸಮಾಜದಲ್ಲಿ ಹಿಂಗೆ ಒಂದು ಕೂಪಮಂಡೂಕ ಥರ ಒಳಗಡೆ ಸಿಕ್ಕಾಕ್ಸಿ ಕೂಡಿಸಿದ್ರು. ನಾನೆಲ್ಲ ರಿಸರ್ಚ್ ಮಾಡಲೇಬೇಕು ಅಂತ ತುಂಬ ಗುರುವರಿಯರುಗಳನ್ನೆಲ್ಲ ಭೇಟಿ ಮಾಡಿ ಹೋದ್ರೆ ಕೆಲವಷ್ಟು ಜನರು ಸತ್ಯತೆಯನ್ನು ಹೇಳಲಿಲ್ಲ. ಹೌದು, ನೀವು ಹಿಂಗೆಲ್ಲ ಮಾಡಬಾರ್ದು ಅಂದರು. ಬಟ್ ನನಗೆ ಎಲ್ಲವನ್ನು ಕೊಡ್ತಾ ಹೋಗುವಂತ ನಾನು ರಿಸರ್ಚ್ ಮಾಡಿದವರು ತುಂಬಾ ಅನೇಕ ಗುರುಗಳ ಹತ್ರ. ಆಮೇಲೆ ಗೊತ್ತಾಯ್ತು, ನಮಗೆ ಶರೀರವನ್ನ ಕೊಟ್ಟಿರೋದು ಸಂಸಾರಕ್ಕೋಸ್ಕರ ಮಾತ್ರ. ಪ್ರಕೃತಿ ಮತ್ತೆ ಪುರುಷನ ಸೃಷ್ಟಿ ಮಾಡಿರೋದು ಜಗತ್ನಲ್ಲಿ ದೇವರು ಸಂಸಾರ ಕಟ್ಕೊಳ್ಳಿ ಅಂತ ನಮಗೆ ಒಂದು ದೇಹವನ್ನ ಕೊಟ್ಟು ಆ ದೇಹದಲ್ಲಾಗುವ ಬದಲಾವಣೆಗಳನ್ನ ಕೊಟ್ಟಿದ್ದಾರೆ. ಅದು ನಿನ್ನ ಆತ್ಮದಲ್ಲಾಗೋ ಬದಲಾವಣೆ ಅಲ್ಲ. ಮುಕ್ತಿ ಯಾವುದಕ್ಕೆ ಬೇಕಾಗಿರೋದು ಆತ್ಮಕ್ಕೆ. ದೇಹ ಅನ್ನೋದು ಒಂದು ಬೋಟ್ ಇದ್ದಂಗೆ, ಸಮುದ್ರದಲ್ಲಿ ನೀನು ಈ ದಡದಿಂದ ಆ ದಡಕ್ಕೆ ಹೋಗಿ ಪಾರಾಗ್ಬಿಟ್ಟು ನೀನಲ್ಲಿ ಮುಕ್ತಿಯನ್ನು ಪಡ್ಕೋಬೇಕು ಅಂತ. ದೇಹದಲ್ಲಾಗೋ ಬದಲಾವಣೆಗಳು ನಿನ್ನ ಭಕ್ತಿಯ ಲೆವೆಲ್ಗೆ ಹೋದಾಗ ಇದು ಯಾವುದೂ ಅಡಚಣೆಗಳಾಗಿ ಕಾಣಿಸ್ಕೋಕೂಡ್ದು. ಅದಕ್ಕೆ ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೋಗಿದ್ದು, ಅದಕ್ಕೆ ಮೀರಾಬಾಯಿ ತನ್ನದೇ ಆದ ಒಂದು ದಾರಿನ ಹಿಡ್ಕೊಂಡು ಹೋಯ್ತು. ಅಷ್ಟೆಲ್ಲ ಯಾಕೆ ನಮ್ಮ
ಇವರು ಬಸವಣ್ಣನವರು ಹ್ಮ್. ಎಲ್ಲರೂ ಈಕ್ವಲ್ ಆಗಿ ಲಿಂಗ ಹಾಕ್ಕೊಳ್ಳೇಬೇಕು, ಎಲ್ಲ ಜೀವಾತ್ಮಕ್ಕೂ ಹಕ್ಕಿದೆ, ಎಲ್ಲ ದೇಹಕ್ಕೂ ಹಕ್ಕಿದೆ ಅಂತಾನೆ ಈಕ್ವಲ್ ಆಗಿ ಭಕ್ತಿ ಮಾರ್ಗವನ್ನು ತೋರಿಸ್ಕೊಟ್ಟವರು. ಶಂಕರಾಚಾರ್ಯರು ಅದಕ್ಕೆ ಅದ್ವೈತ ಪ್ರತಿಪಾದನೆಯನ್ನ ಮಾಡಿದ್ದು, ಯಾವುದು ಬೇರೆ ಬೇರೆ ಅಲ್ವೇ ಅಲ್ಲ, ಎಲ್ಲವೂ ಒಂದೇ ಅಂತನ್ನೋದು. ರಾಮಾನುಜರು ಅದಕ್ಕೆ ಎಲ್ರಿಗೂ ಯೋಗ್ಯತೆ ಇದೆ ಅಂತ ಓಂ ನಮೋ ನಾರಾಯಣಾಯನ ಹೇಳ್ಕೊಟ್ಟಿದ್ದು, ನಾವೆಲ್ಲರೂ ಮುಕ್ತಿನ ಎಲ್ಲ ಗುರುವರಿಯರು ಆ ರೀತಿ ನೀವು ನೋಡ್ತಾ ಹೋದ್ರೆ ಅದೇನಾಯ್ತು, ಬರ್ತಾ 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 ಇವಾಗ ವೇದಗಳಲ್ಲೂ ಕೂಡ ನಿಮಗೆ ಮೈತ್ರೇಯಿ, ಗಾರ್ಗೇಯಿ, ಘೋಷ, ವೇದ ಅವರುಗಳೆಲ್ಲ ಋಗ್ವೇದಕ್ಕೆ ತುಂಬ ಸೂಕ್ತಗಳನ್ನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ತುಂಬ ಮಂತ್ರಗಳನ್ನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಬ್ರಹ್ಮವಾದಿನಿಯರಾಗಿದ್ದಾರೆ. ಪರಮಹಂಸರ ಗುರು ಕೂಡ ಬ್ರಹ್ಮವಾದಿ, ಭೈರವಿ ಬ್ರಹ್ಮವಾದಿನಿ ಮಹಿಳೆಯಾಗಿದ್ದಾಳೆ, ತಂತ್ರವನ್ನು ಹೇಳ್ಕೊಟ್ಟಂಥ ದೇವಿ. ಆಮೇಲೆ ಅನೇಕರು ಇವನ್ ಜನಕ ಮಹಾರಾಜನ ಆಸ್ಥಾನದಲ್ಲಿ ಕೂತು ವಾದ ಮಾಡಿದಂತಹ ಗಾರ್ಗಿ, ಅವಳು ಎಲ್ಲ ಗಂಡಸರ ಮಧ್ಯಾಹ್ನ ಕೂತು ವೇದಗಳ ಬಗ್ಗೆ ವಾದ ಮಾಡಿದಂಥ ಬ್ರಹ್ಮವಾದಿನಿ. ಸೊ ಇದೆಲ್ಲ ಮಾಡ್ಕೊಂಬಂದ್ರು. ಬರ್ತಾ 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 ಏನು ಮಾಡಿಬಿಟ್ರು ಇವರು, ಸಮಾಜದಲ್ಲಿ ನೀವು ಹಿಂಗೆ ಇರಬೇಕು ಅಂತ ಅನ್ನೋದನ್ನ ಸೃಷ್ಟಿ ಮಾಡ್ತಾ ಹೋದರು. ಅಂದರೆ ಪುರುಷ ಹೊರಗಡೆ ಹೋಗಿ ಕೆಲಸ ಮಾಡ್ತಾನೆ, ಮಹಿಳೆ ಹಿಂಗೆ ಇರಬೇಕು, ಇಷ್ಟಿಷ್ಟೇ ಮಾಡ್ಕೊ. ಆಮೇಲೆ ನಮ್ಮ ದೇಹ ಮಾಡ್ಕೊಂಡಿರೋದು ನಮ್ಮ ಸಂಸಾರ ಕಟ್ಟೋದಕ್ಕೆ. ಆಮೇಲೆ ನಾವು ಹುಟ್ಟಿದಾಗಿಂದನೂ ಇದಾಗಿರಲ್ಲ, ಋತುಮತಿ ಅಂದರೆ ಋತುಚಕ್ರ ನಮಗೆ ಶುರುವಾಗಿರಲ್ಲ. ಒಂದು ಏಜಲ್ಲಿ ಶುರು ಆಗುತ್ತೆ, ಒಂದು ಏಜಲ್ಲಿ ಮುಗಿಯುತ್ತೆ. ಅದು ಬರೀ ನಿಮ್ಮ ಫ್ಯಾಮಿಲಿ ಎಕ್ಸ್ಟೆಂಡ್ ಮಾಡಿಕೊಂಡು ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ನಿಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆ. ಅದಕ್ಕೆ ನಿಮ್ಮ ಜೀವಾತ್ಮವನ್ನು ಕನೆಕ್ಷನ್ ಕೊಟ್ಕೊಂಡು ನಾನು ಸುಮ್ಮನೆ ಕೂತಿರ್ತೀನಿ, ಪೂಜೆ ಮಾಡಲ್ಲ ಅಂದರೆ ನಾವು ಮೂಢರು.